ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಂದು ಹಿಡಿ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು ನಾನಿಲ್ಲಿ ಹುರುಳಿಕಾಳು ಮತ್ತು ಹೆಸರು ಕಾಳನ್ನು ನೆನೆಸಿ ಮೊಳಕೆ ಹೊಡೆಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಗಾತ್ರದ ಈರುಳ್ಳಿ ಮತ್ತು 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಸಿ ಖಾರ, ಅದು ಬಿಸಿ ಮಾಡಿ ಎಲ್ಲ ಕಲ್ಲಲ್ಲಿ ಕುಟ್ಟಿ ಇಟ್ಟಿರ್ತಾರಲ್ಲ, ಅದನ್ನು ಕೂಡ ಹಾಕೋಬೋದು. ಆದರೆ ನೀವು ಹೆಚ್ಚಾಗಿ ಹಸಿ ಮೆಣಸು ಹಾಕಿದ್ರಿಂದ ಸಬ್ಬಸಿಗೆ ಪಲ್ಯ ರುಚಿ ಹೆಚ್ಚಾಗುತ್ತೆ. ಇದು ಕೆಂಪು ಖಾರ ಎಲ್ಲ ಹಾಕಬಾರ್ದು. ಇದನ್ನ ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದು ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ ಮತ್ತು ನಾನು ಹಸಿಮೆಣಸು ಕಟ್ ಮಾಡಿದ್ದು ಹಾಕ್ಕೊತೀನಿ. ಇನ್ನೆರಡನ್ನು ಮಿಕ್ಸ್ ಮಾಡ್ಕೊತೀನಿ. ಇದು ಎಣ್ಣೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕು. ಇದೀಗ ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಬೆಂದಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊತೀನಿ, ಸ್ವಲ್ಪ ಮಸಾಲೆ ಹಾಕ್ತೀನಿ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ಮೊಳಕೆ ನಾಡಿಸಿಟ್ಕೊಂಡಿರೋ ಇದನ್ನು ಹಾಕ್ಕೊತೀನಿ, ಕಾಳನ್ನು. ಇದನ್ನಿವಾಗ ಒಂದೆರಡು ರೌಂಡ್ ತಿರುಗಿಸಿ. ಇದು ಇವಾಗ 1-2 ನಿಮಿಷ ಲೋ ಫ್ಲೇಮಲ್ಲಿ ಕಾಳನ್ನು ಬೇಯಿಸ್ತೇನೆ. ಇದು ಇವಾಗ 1-2 ನಿಮಿಷ ಆಗಿದೆ. ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊತೀನಿ. ಇದನ್ನು ಇವಾಗ 1 ರೌಂಡ್ ತಿರುಗಿಸ್ತೇನೆ ನಾನು. ಇದಕ್ಕೆ ನೀರಂತ ಮಿಕ್ಸ್ ಮಾಡೋದು ಬೇಡ, ಅಂದರೆ ಸಬ್ಬಸಿಗೆ ಸೊಪ್ಪು ನೀರು ಬಿಡ್ತದಲ್ಲ, ಅದಕ್ಕೆ. ಇದು ಇವಾಗ 1-2 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಸೊಪ್ಪನ್ನು ಬೇಯಿಸ್ಕೊತೀನಿ. ಇದು ಈಗ ಪಲ್ಯ ರೆಡಿ ಆಗಿದೆ. ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ. ನೋಡೋಣ ಅದ್ರ ಜೊತೆ ಹೇಗಾಗುತ್ತೆ ಅಂತ. ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿ ಹೇಗೆ ಉಬ್ಬಿ ಬಂದೈತೆ ಅಂತ. ಸಬ್ಬಸಿಗೆ ಸೊಪ್ಪಿನ ಪಲ್ಯ ನೋಡಿ, ಬಿಸಿ ಬಿಸಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಎಷ್ಟು ಸಖತ್ತಾಗಿತ್ತ ಅಂತ. ನೀವು ಒಮ್ಮೆ ಈಗ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.